ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ಗಿಡ ನೆಟ್ಟು ಕಾಳಜಿ ಪ್ರದರ್ಶಿಸಿದ ರಜಾ ಎ ರೆಹಾನಿಯಾ ಮಸೀದಿಯ ಅಧ್ಯಕ್ಷರಾದ ಮುರಾದ್ ಪಾಷಾ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಅರಣ್ಯಾಧಿಕಾರಿ ನವನೀತ್ ರವರ ಮುಂದಾಳತ್ವದಲ್ಲಿ ವಾರ್ಡ್ ನಂಬರ್ 20ರಲ್ಲಿ ಮುರಾದ್ ಪಾಷಾ ಹಾಗೂ ತಂಡದ ಯುವಕರಿಗೆ ಇರುವ ಕಾಳಜಿ ಎಲ್ಲ ಯುವಕರಲ್ಲಿ ಇದ್ದಲ್ಲಿ 10, 15, 20 ಗಿಡಗಳನ್ನು ನೆಟ್ಟು ಪಾಲನೆ ಮಾಡಿದ್ದಲ್ಲಿ ನಾವು ಪರಿಸರಕ್ಕೆ ಕೊಡುವ ದೊಡ್ಡ ಕೊಡುಗೆ ಎಂದು ತಿಳಿಸಿದ ಅರಣ್ಯಾಧಿಕಾರಿಗಳಾದ ನವನೀತ್. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ರವರು, ಪರಿಸರ ಸಂರಕ್ಷಣೆಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು. ಗಿಡ ಮರಗಳು ಹೆಚ್ಚಿದಷ್ಟು ನಮಗೆ ಶುದ್ಧ ಗಾಳಿ ದೊರೆಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಸಿರಾ ನಗರದ ಏರಾರ್ ಮಸೀದಿಯ ಮುಖ್ಯ ರಸ್ತೆಯಲ್ಲಿ 50ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಕಾಳಜಿ ಪ್ರದರ್ಶಿಸಿದ ರಜಾ ಎ ರೆಹಾನಿಯಾ ಮಸೀದಿಯ ಅಧ್ಯಕ್ಷರಾದ ಮುರಾದ್ ಪಾಷಾ ಹಾಗೂ ಸದಸ್ಯರು. ಈ ಸಂದರ್ಭದಲ್ಲಿ ಅಮಾನುಲ್ಲಾ ಖಾನ್, ಅಬ್ಬಾಸ್ ಸಾಬ್, ಖಮ್ರುಸ್ ಜಮಾ, ಅಲ್ತಾಫ್ ಹುಸೇನ್, ಇಸ್ಮಾಯಿಲ್ ಬೇಗ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಸಿರಾ ನಗರಸಭೆ ಮಾಜಿ ಅಧ್ಯಕ್ಷ ಅಮಾನುಲ್ಲಾ ಖಾನ್ ಮಾತಾಡ್ತಿರೋದು. ಏರಾರ್ ಮಸೀದಿ ಅಧ್ಯಕ್ಷರು. ಇವತ್ತಿನ ದಿವಸ ಮುರಾದ್ ಆ್ಯಂಡ್ ಎಲ್ಲ ಯುವಕರು ಸೇರಿ ನಮ್ಮ ಏರಿಯಾದಲ್ಲಿ ವಾರ್ಡ್ ನಂಬರ್ 20ರಲ್ಲಿ ಇವತ್ತು ಗಿಡ ನೆಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ನಮ್ಮ RFO ಸಾಹೇಬರು ಈ ಸಂದರ್ಭದಲ್ಲಿ ಬಂದು ಗಿಡ ನೆಟ್ಟಿ ನೀರು ಹಾಕಿ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಪ್ರತಿಯೊಬ್ಬರು ಒಂದೊಂದು ಗಿಡ 50, 100, 10 ಸುಮಾರು ಒಂದಾದರೂ ಗಿಡ ಅವ್ರ ಮನೆ ಮುಂದೆ ಬೆಳೆಸಿದ್ರೆ ಇದಕ್ಕೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ಪ್ರಕೃತಿ ಚೆನ್ನಾಗಾಗುತ್ತೆ ಅಂತ ಸಲಹೆ ಕೊಟ್ಟಿದ್ದಾರೆ. ಅದೇ ಥರ ಮುಂದಿನ ದಿವಸದಲ್ಲಿ ಎಲ್ಲ ಯುವಕರು ಮಾಡಲಿ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಅಸ್ಸಲಾಮ್ ಅಲೈಕುಮ್. ಇವತ್ತು ನಮ್ಮ ಸಿರಾ ತಾಲ್ಲೂಕಿನಾಗೆ 20 ನಂಬರ್ ವಾರ್ಡು ಹೇರ ಮಸೀದಿ ಮುಂದೆ ನಾವು ಗಿಡ ಹಾಕ್ತಾರೆ. ಇದಕ್ಕಿಂತ ಮುಂಚೆ ರಜಾ ರೆಹಾನಿಯಾ ಮಸೀದಿ ಕಡೆಯೂ ಹಾಕಿದ್ವಿ ನಾವು ಗಿಡ. ನಮ್ಗೆ ಏನಂದ್ರೆ ಗಿಡ ಬೆಳೆಸ್ಬೇಕು. ಈಗ ಏನಂತಾರೆ, ಆಕ್ಸಿಜನ್ ಅಂತಾರೆ. ಆಕ್ಸಿಜನ್ ಬೇಕು ಅಂದರೆ ಗಿಡ ಇದ್ರೇನೆ ಆಕ್ಸಿಜನ್ನು. ತಿರ್ಗಿ ಆ ಗಿಡ ಇದ್ದರೆ ಯಾವುದೂ ಕೈಲೇ ಬರೋಲ್ಲ. ಎಷ್ಟು